ಯಾವುದೇ ದಿನ ಆಗಿದ್ರು ಬೆಳಗಿನ ಪೂಜೆದೊಂದು ಕೆಲಸ ಮುಗಿದ್ರೆ ಇನ್ನೆಲ್ಲ ಕೆಲಸಗಳು ಸುಲಭ ಅಂತಾನೆ ಅನ್ಸುತ್ತೆ. ಕ್ಲೀನ್ ಮಾಡಿ ಇಟ್ಕೊಂಡು ಪೂಜೆ ಒಂದು ಆಗಿಲ್ಲ ಅಂತ ಹೇಳಿದ್ರೆ ಯಾವ ಕೆಲಸನೂ ಆಗೇ ಇಲ್ವೇನಪ್ಪ ಇವತ್ತು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆನೆ ಪೂಜೆ ಕೆಲಸ ಮಾಡ್ಕೊಂಡು ಬಿಡ್ತೀನಿ. ಎಲ್ಲರೂ ಇದ್ವಿ ಚಿತ್ರಾನ್ನ ಮಾಡುವಕ್ಕ ಇವತ್ತು ಅಂತ ಹೇಳ್ತಾ ಇದ್ರು. ಹಾಗಾಗಿ ಎಲ್ರಿಗೂ ಸೇರಿಸಿ ಚಿತ್ರಾನ್ನನೇ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗಿನ ತಿಂಡಿಗೆ ಚಿತ್ರಾನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಏನೋ ಒಂಥರ ಚಿಕ್ಕ ವಯಸ್ಸಿಂದ ಅಭ್ಯಾಸ ನಮಗೆ. ಒಂದೇ ತಟ್ಟೆಲಿ ಕುತ್ಕೊಂಡು ಊಟ ಮಾಡಿದ್ರೆ ಇನ್ನೂ 2 ತುತ್ತು ಜಾಸ್ತಿನೇ ಇಳಿಯುತ್ತೆ, ಹೊಟ್ಟೆನೆ ತುಂಬಿದೆ ಅಂತ ಅನ್ಸಲ್ಲ. ಒಬ್ಳೆ ಇರುವಾಗ ಒಂದೇ ತಟ್ಟೆಲಿ ಹಾಕೊಂಡು ಕುತ್ಕೊಂಡ್ರೆ ಊಟನೇ ಸೇರಲ್ಲ ಹಾಗನ್ಸುತ್ತೆ. ಎಲ್ಲ ಮುಗಿಸ್ಕೊಂಡು ಎಲ್ಲಾದ್ರೂ ಆಚೆ ಕಡೆ ಹೋಗ್ಬಿಟ್ಟು ಬರೋಣಕ್ಕ ಅಂತ ಹೇಳ್ತಾ ಇದ್ರು. ಹಾಗಾಗಿ ಯಶವಂತಪುರದಲ್ಲಿರುವಂತ ತಾಜ್ ಹೋಟೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಗಾರ್ಮೆಂಟ್ಸ್ ಇಲ್ಲಿ ನಡೀತಾ ಇತ್ತು. ಒಂದ್ಸಲ ಹೋಗ್ಬಿಟ್ಟು ಬಟ್ಟೆಗಳನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹುಡುಗಿರ್ ಕಲೆಕ್ಷನ್ಸ್ ಗಿಂತ ಹುಡುಗರು ಕಲೆಕ್ಷನ್ಸ್ ಬಟ್ಟೆಗಳು ಶೂಸ್ಗಳು ತುಂಬಾನೇ ಚೆನ್ನಾಗಿತ್ತು. ಅಲ್ಲಿಂದ ಚಿಕ್ಕಪೇಟೆಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೆಟ್ರೋಗೆ ಹೊರಟ್ವಿ. ತುಂಬಾ ದಿವಸಗಳೇ ಆಗೋಗ್ಬಿಟ್ಟಿತ್ತು. ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಗೊತ್ತಾದಾಗಿಂದ ಈ ತರ ಹೊರಗಡೆ ಶಾಪಿಂಗಿಗೆಲ್ಲ ಬಂದೇ ಇರಲಿಲ್ಲ. ನನ್ನ ಫ್ರೆಂಡ್ ಬಂದಾಗ ಅವಳ ಜೊತೆಗೆ ಬಂದಿದ್ದಷ್ಟೇನೆ, ಮತ್ತೆ ಬಂದೇ ಇಲ್ಲ ಈ ಕಡೆಗೆಲ್ಲ. ಇದು ಸಿಕ್ಕಾಪಟ್ಟೆ ಬೋರ್ ಆಗ್ಬಿಟ್ಟಿತ್ತು. ಇನ್ನ ಇವತ್ತು ಹೊರಗಡೆ ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ದು ತುಂಬಾನೇ ರಿಲೀಫ್ ಅಂತ ಅನ್ನಿಸ್ತಾ ಇತ್ತು.